ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಿ. ಕಿಚ್ಚ ಬಾಸ್ ಅವರು ವಿಕ್ರಾಂತ್ ರೋಣ ಆದಮೇಲೆ ಮಾಡ್ತಾ ಇರೋ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ಅವರಷ್ಟೇ ಗ್ಯಾಪ್ ತೊಗೊಂಡು ನಾನು ಬರ್ತಾ ಇದ್ದೀನಿ. ಇನ್ಮೇಲೆ ಮ್ಯಾಕ್ಸ್ ಸಿನಿಮಾದಿಂದ ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತವೆ. ಹಾಗೆ ನಾನು ಕೂಡ ನಿಮಗೆ ಅಪ್ಡೇಟ್ಸ್ಗಳನ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇನ್ನೆಕ್ಸ್ಟ್ ತಡ ಶುರು ಮಾಡೋಣ. ಮ್ಯಾಕ್ಸ್ ಸಿನಿಮಾದಿಂದ ಬಂದಿರೋಂಥ ಮ್ಯಾಕ್ಸಿಮಮ್ ಅಪ್ಡೇಟ್ಗಳನ್ನ ಏನೇನು ಅಂತ ನೋಡ್ಕೊಂಬರೋಣ ಬನ್ನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಮೂವಿ ರೆಡಿ ಆಗ್ತಾ ಇರೋದು ತಮಿಳ್ ಇಂಡಸ್ಟ್ರಿಯಲ್ಲಿ. ಡೈರೆಕ್ಟ್ರು ಕೂಡ ತಮಿಳ್ನಾಡವರೇ ಹಾಗೂ ಪ್ರೊಡ್ಯೂಸರ್ ಕೂಡ ತಮಿಳಿನವರೇ. ಹಾಗೆ ಹಲವಾರು ಕ್ಯಾಸ್ಟಿಂಗ್ ಕೂಡ ತಮಿಳಿಯನ್ಸೇ ಆಗಿರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇರೋದು ನಮ್ಮ ಕಿಚ್ಚ ಸುದೀಪ್ ಅವರು. ಹಾಗೂ ಈ ಕಿಚ್ಚ ಕ್ರಿಯೇಷನ್ ಅಂಡರಲ್ಲಿ ಇದು ಕರ್ನಾಟಕದಲ್ಲಿ ಕನ್ನಡ ವರ್ಷನಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಅವ್ರು ಬಿಟ್ಟಿರುವಂತಹ ಟೈಟಲ್ ಟೀಸರ್ನಲ್ಲಿ ನಾವು ಅದನ್ನು ಗಮನಿಸ್ಬೋದು. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಇದೊಂದು ಪಕ್ಕಾ ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ. ಒಂದೇ ನೈಟಲ್ಲಿ ನಡೆಯುವಂಥ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಹೇಗೆಲ್ಲ ನಡೆಸಿದ್ದಾರೆ ಅನ್ನೋದನ್ನು ನಾವು ಮುಂದೆ ನೋಡಬೇಕು. ಮ್ಯಾಕ್ಸ್ ನನ್ನ ಪ್ರಕಾರ ಇದೊಂದು ಕಿಚ್ಚ ಸುದೀಪ್ ಅವರ ಹೆಸರಾಗಿರುತ್ತೆ. ಕಾರಣ ನಮ್ಗಾಗಲೇ ತಿಳಿದು ಬಂದಿರೋ ಹಾಗೆ ಇದು ಒಂದೇ ನೈಟಲ್ಲಿ ನಡೆಯುವಂಥ ಆ್ಯಕ್ಷನ್ ಥ್ರಿಲ್ಲರು. ಸೊ ಆ ನೈಟಲ್ಲಿ ನಡೆಯೋದ್ರಿಂದ ಸಂಪೂರ್ಣವಾಗಿ ಕತೆ ಕಿಚ್ಚ ಸುದೀಪ್ ಅವ್ರ ಸುತ್ತಾನೇ ನಡೆಯುತ್ತೆ. ಅದರಿಂದ ಮ್ಯಾಕ್ಸ್ ಅನ್ನೋದು ಕಿಚ್ಚ ಸುದೀಪ್ ಅವ್ರ ಹೆಸರು ಅಂತ ಹೇಳ್ಬೋದು. ಅದು ಮ್ಯಾಕ್ಸಿ ಆಗಿರ್ಬೋದು, ಏಕೆಂದರೆ ಈಗ ಆಲ್ರೆಡಿ ಆ ಟೈಟಲ್ ಟೀಸರ್ನಲ್ಲಿ ಮ್ಯಾಕ್ಸಿ ಅನ್ನೋ ಪದನ ಯೂಸ್ ಮಾಡಿದ್ದಾರೆ. ಸೊ ಆ ಮ್ಯಾಕ್ಸಿನ ಶಾರ್ಟಾಗಿ ಮತ್ತು ರಗರ್ಡಾಗಿ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ಅನಿಸುತ್ತೆ. ಇನ್ನು ಈ ಚಿತ್ರ ಶೂಟಿಂಗ್ನ ಕಂಪ್ಲೀಟ್ ಮಾಡಿದೆ ಅಂತ ಸುದೀಪ್ ಅವರೇ ಅಫಿಷಿಯಲಾಗಿ ಹೇಳ್ಕೊಂಡಿದ್ದಾರೆ. ಸೊ ಇದು ಆಲ್ರೆಡಿ ಈಗ ಎಡಿಟಿಂಗ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಮ್ಯಾಕ್ಸ್ ಚಿತ್ರದಿಂದ ಬರೀ ಟೈಟಲ್ ಟೀಸರ್ ಮತ್ತು ಒಂದು ಸಣ್ಣ ಗ್ಲಿಂಪ್ ಮಾತ್ರ ಬಿಟ್ಟಿದ್ರು. ಬೇರೆ ಯಾವುದೇ ರೀತಿಯಾದಂತಹ ವೀಡಿಯೋಸ್ ಆಗಲಿ ಪೋಸ್ಟರ್ಸ್ಗಳಾಗಲಿ ಇದುವರೆಗೂ ಬಿಟ್ಟಿರಲಿಲ್ಲ. ಆದರೆ ನಾಳೆಯಿಂದ ಅಂದರೆ 16ನೇ ತಾರೀಕಿಂದ ಈ ಚಿತ್ರದ ಪ್ರತಿಯೊಂದು ಅಪ್ಡೇಟ್ಗಳು ಬರ್ತಾನೆ ಹೋಗ್ತಾ ಇದೆ. ಈಗ ಆಲ್ರೆಡಿ ಅವರು 16ನೇ ತಾರೀಕು ಒಂದು ಬಿಗ್ ಅಪ್ಡೇಟ್ ಜೊತೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ನಾಳೆ ಕೊಡ್ತಾ ಇರೋ ಅಪ್ಡೇಟು ಮೇ ಬಿ ಚಿತ್ರದ ರಿಲೀಸ್ ಡೇಟ್ ಆಗಿರ್ಬೋದು ಅಂತ ಹೇಳಾಗ್ತಾ ಇದೆ. ಯಾಕಂದರೆ ಸಿನಿಮಾ ಕಂಪ್ಲೀಟ್ ಆಗಿರೋದ್ರಿಂದ ಸಿನಿಮಾನ ಆದಷ್ಟು ಬೇಗ ತೆರೆ ಮೇಲೆ ತರ್ತಾರೆ. ಸುದೀಪ್ ಅವ್ರಿಗೆ ಆಲ್ರೆಡಿ 2 ವರ್ಷ ಆಯಿತು ಲಾಸ್ಟ್ ವಿಕ್ರಾಂತ್ ರೋಣ ಮೂವಿ ಬಂದಾಗಿಂದ. ಸೊ ಈ ಚಿತ್ರ ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ. ಸೊ ಅದಲ್ಲದೆ ಸುದೀಪ್ ಅವರ ಬರ್ತ್ಡೇ ಕೂಡ ಇನ್ನೇನು ಹತ್ತಿರದಲ್ಲೇ ಇದೆ. ಅಂದರೆ ಈ ಸೆಪ್ಟೆಂಬರ್ನಲ್ಲೇ ಮ್ಯಾಕ್ಸ್ ಸಿನಿಮಾ ಕೂಡ ರಿಲೀಸ್ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸರ್ ನಾಳೆ ಕಾದ್ ನೋಡೋಣ ಯಾವುದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ನಾನು ಹೇಳಿದಾಗೆ ರಿಲೀಸ್ ಡೇಟ್ ಕೊಡ್ತಾರಾ ಅಥವಾ ಟೀಸರ್ ಬಿಡೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರಾ ನೋಡಬೇಕು. ಸೊ ಮತ್ತು ಮ್ಯಾಕ್ಸ್ ಸಿನಿಮಾದವರು ಮಾಡ್ತಾ ಇರೋಂಥ ಪ್ರಮೋಟ್ ಆಗಿರ್ಬೋದು, ಅವ್ರು ಕೊಟ್ಟಿರೋ ಅಂಥ ಹಿಂಟ್ಗಳಿಂದ ಚಿತ್ರದ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗ್ತಾನೆ ಇದೆ. ಕಿಚ್ಚ ಸುದೀಪ್ ಅವ್ರನ್ನ ಒಂದು ಆಕ್ಷನ್ ಪ್ಯಾಕ್ಡ್ ಮೂವಿಯಲ್ಲಿ ಫುಲ್ ಸ್ಟೈಲಿಶ್ ಆಗಿ ರಗಡ್ ಲುಕ್ನಲ್ಲಿ ನೋಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಕಿಚ್ಚ ಸುದೀಪ್ ಅವರು ಫುಲ್ ಲುಕ್ನ ಕೂಡ ಇನ್ನೂ ಅವರು ಕ್ಲಿಯರ್ ಆಗಿ ನಮಗೆ ರಿವೀಲ್ ಮಾಡಿಲ್ಲ. ಸೊ ನಾಳೆ ಬರುವಂಥ ಅಪ್ಡೇಟ್ನಲ್ಲಿ ಅವರ ಲುಕ್ಕು ಕಂಪ್ಲೀಟಾಗಿ ರಿವೀಲ್ ಆಗುತ್ತೆ ಅಂತ ನೋಡಬೇಕು. ಮತ್ತೆ ನಾಳೆ ಸಿಗ್ತೀನಿ ನಿಮ್ಮ ಜೊತೆಗೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿನಿ ಯೂಟ್ಯೂಬ್ ಚಾನಲ್. ಮ್ಯಾಕ್ಸ್ ಸಿನಿಮಾದ